ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುಬೈಗೆ ಪರಾರಿಯಾಗಿದ್ದಾನ ಪ್ರಕರಣದ A1 ಆರೋಪಿ ಜಗದೀಶ್ ಎನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಅದೇ ಡೌಟ್ ಇದೆ. ಜಗ್ಗ ಅಲಿಯಾಸ್ ಜಗದೀಶ್ ದೇಶ ಬಿಟ್ಟು ಹೋಗಿದ್ದಾನೆ ಅಂತ, ಪರಾರಿಯಾಗಿದ್ದಾನೆ ಅಂತ. A1 ಜಗ್ಗನ ಟ್ರಾವೆಲ್ ಹಿಸ್ಟರಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಬಿಕ್ಲು ಶಿವನ ಕೊಲೆಗೂ 2 ದಿನ ಮುಂಚೆ ಕೇರಳಕ್ಕೆ ಹೋಗಿದ್ದ ಜಗ್ಗ ಕೇರಳದಿಂದ ಚೆನ್ನೈನಿಂದ ಉತ್ತರಾಖಂಡಕ್ಕೆ ಪರಾರಿಯಾಗಿದ್ದ. ಉತ್ತರಾಖಂಡ್ನಿಂದ ದುಬೈಗೆ ಪರಾರಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ವೀಸಾ ಪಾಸ್ಪೋರ್ಟ್ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆತನ ಪ್ರತಿಯೊಂದು ಹೆಜ್ಜೆಯ ಜಾಡು ಹಿಡಿದು ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ಜಾಲವನ್ನು ಬೀಸ್ತಾ ಇದ್ದಾರೆ. ಕೊಲೆಗೂ ಮುನ್ನ ತನಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಅನ್ನೋದು ತೋರಿಸ್ತಾ ಇದೆ. ಕೊಲೆಯಾದ ನಂತರದಲ್ಲಿ ಅಥವಾ ಕೊಲೆ ಬಳಿಕ ಎಲ್ಲಿ ಹೋಗಬೇಕು, ಹೇಗೆ ಪರಾರಿಯಾಗಬೇಕು ಅನ್ನೋದನ್ನು ಒಂದು ರೂಟ್ ಮ್ಯಾಪ್ ಸಮೇತ ಕೆಲವಷ್ಟು ಬೇಕಾದ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಸಿದ್ಧವಾಗಿದ್ದ. ಸೊ ಹೀಗಾಗಿ ಕೊಲೆಯ ಬಳಿಕ ಎಸ್ಕೇಪ್ ಆಗಿದ್ದಾನೆ, ದುಬೈನಲ್ಲಿದ್ದಾನೆ ಅನ್ನುವ ಮಾಹಿತಿ ಇದೆಯಂತೆ. ಪೊಲೀಸರು ಲುಕೌಟ್ ನೋಟಿಸನ್ನು ಹೊರಡಿಸಿದ್ದಾರೆ. ಆತನನ್ನು ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ.